ಸ್ಟ್ರೋಕ್, ಹೆಮಿಪ್ಲೀಜಿಯಾ ಅಂತೀವಿ. ಹೆಮಿ ಅಂದ್ರೆ ದೇಹದ ಅರ್ಧ ಭಾಗ ಮೂವ್ಮೆಂಟ್ ನಿಂತು ಹೋಗುತ್ತೆ. ಯಾವುದೇ ಒಂದು ಕಾರಣದಿಂದ ರಕ್ತ ಚಲನೆ ಬ್ರೈನ್ ನಲ್ಲಿ ನಿಂತೋದ್ರೆ ಬಲಗಡೆ ಹೆಮಿಸ್ಪಿಯರ್ ನಾಗಾದ್ರೆ ಎಡಗಡೆ ಪ್ಯಾರಲಿಸ್ ಆಗುತ್ತೆ, ಎಡಗಡೆ ಹೆಮಿಸ್ಪಿಯರ್ ನಾಗಾದ್ರೆ ಬಲಗಡೆ ಪ್ಯಾರಲಿಸಿಸ್ ಆಗುತ್ತೆ. ಬಹಳ ಜನ ಇದಾದ ತಕ್ಷಣ ನಾಟಿ ಔಷಧಿ ಮಾಡ್ಲಿಕ್ಕೆ ನೋಡ್ತಾರೆ. ನೀವು ನಾಟಿ ಔಷಧಿ ಎಲ್ಲ ನ್ಯೂರೋ ಸೆಂಟರ್ ನಿಮ್ಯಾನ್ಸ್ ಅಂತ ಆಸ್ಪತ್ರೆಗೆ ಆದಷ್ಟು ಬೇಗ ಕರ್ಕೊಂಡು ಹೋದ್ರೆ ಜೀವ ಉಳಿಯುತ್ತೆ. ಅಷ್ಟೇ ಅಲ್ಲ, ಸ್ಟ್ರೋಕ್ ಮುಂದುವರಿಯಲ್ಲ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ನಾನು ಚಿಕ್ಕ ಹುಡುಗನಿದ್ದಾಗ ದೊಡ್ಡ ತುಮಕೂರು ಗ್ರಾಮ ನಮ್ಮ ಹಳ್ಳಿಯಲ್ಲಿ ಕೆಂಪಣ್ಣನವರಿಗೆ ಲಕ್ವ ಹೊಡೆಯುತ್ತೆ. ಕೆರೆ ಏರಿ ಮೇಲೆ ಮಠ ಮಧ್ಯಾಹ್ನದಲ್ಲಿ ಹೋಗ್ತಿರುವಾಗ ಇದ್ದಕ್ಕಿದ್ದಂಗೆ ಅವರಿಗೆ ಒಂದು ಭಾಗ ಕೈ ಬಲಗಾಲು ಸ್ವಾಧೀನ ತಪ್ಪಿ ಬಿದ್ದೋಗಿರ್ತಾರೆ. ಊರಿನಾಗೆಲ್ಲ ಸುದ್ದಿ ಆಗುತ್ತೆ, ಕೆಂಪಣ್ಣನಿಗೆ ಲಕ್ವ ಹೊಡೆದಿದೆ ಅಂತ. ಸೊ ಜನಸಾಮಾನ್ಯರಿಗೆ ಈ ಲಕ್ವ ಅಂದರೆ ಏನಂದರೆ ನಮ್ಮ ಭಾಷೆಯಲ್ಲಿ ಸ್ಟ್ರೋಕ್ ಅಂತೀವಿ, ಹೆಮಿಪ್ಲೀಜಿಯಾ ಅಂತೀವಿ. ಹೆಮಿ ಅಂದರೆ ದೇಹದ ಅರ್ಧ ಭಾಗ ಮೂವ್ಮೆಂಟ್ ನಿಂತು ಹೋಗುತ್ತೆ. ಇದಕ್ಕೆ ಏನು ಕಾರಣ? ಲಕ್ವ ಹೊಡೆಯೋದು ಅಂದರೆ ಏನು? ಭಾಳ ಜನಕ್ಕೆ ಕನ್ಫ್ಯೂಷನ್. ನೋಡಿ, ಅನ್ಫಾರ್ಚುನೇಟ್ಲಿ ಹಳ್ಳಿಗಳಲ್ಲಿ ಅವರ ಬಿ ಪಿನ ಯಾವತ್ತೂ ಅವರು ಚೆಕ್ ಮಾಡಿಸ್ಕೊಂಡಿರಲ್ಲ. ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್ ಅಂತೀವಿ ನಾವು. ರಕ್ತದ ಒತ್ತಡ ಜಾಸ್ತಿ ಆದಾಗ ಟ್ರೀಟ್ಮೆಂಟ್ ತೊಗೊಳ್ಳದೇ ಇದ್ದರೆ ಬ್ರೈನ್ನೊಳಗೆ ಬ್ಲಡ್ ವೆಸಲ್ಸು ರಪ್ಚರ್ ಆಗುತ್ತೆ, ಒಡೆದೋಗ್ಬೋದು ಅಥವಾ ಕ್ಲಾಟ್ ಆಗ್ಬೋದು. ಸೊ ಯಾವುದೇ ಒಂದು ಕಾರಣದಿಂದ ರಕ್ತ ಚಲನೆ ಬ್ರೈನ್ನಲ್ಲಿ ನಿಂತೋದ್ರೆ ಬಲಗಡೆ ಹೆಮಿಸ್ಪಿಯರ್ನಾಗಾದರೆ ಎಡಗಡೆ ಪ್ಯಾರಲಿಸ್ ಆಗುತ್ತೆ, ಎಡಗಡೆ ಹೆಮಿಸ್ಪಿಯರ್ನಾಗಾದರೆ ಬಲಗಡೆ ಪ್ಯಾರಲಿಸಿಸ್ ಆಗುತ್ತೆ. ಭಾಳ ಜನ ಇದಾದ ತಕ್ಷಣ ನಾಟಿ ಔಷಧಿ ಮಾಡಲಿಕ್ಕೆ ನೋಡ್ತಾರೆ. ಲಕ್ವ ಹೊಡೆದಿರೋದ್ರಿಂದ ಪಾರಿವಾಳದ ಟ್ರೀಟ್ಮೆಂಟ್ ಚನ್ನಪಟ್ಟಣಕ್ಕೆ ಹೋಗಿ ತೊಗೊಳ್ಳೋಣ ಅಥವಾ ಆಂಧ್ರಾಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತ ನೋಡ್ತಾರೆ. ದಯವಿಟ್ಟು ನಿಮಗೆ ಅದರ ಅರಿವಿರೋದಿಲ್ಲ. ನೀವು ನಾಟಿ ಔಷಧಿ ಎಲ್ಲ ಆಮೇಲೆ ಬೇಕಾದ್ರೆ ಮಾಡಿಸಿ. ಇಮಿಡಿಯೇಟ್ಲಿ ನಿಮಗೆ ಬೇಕಾಗಿರುವ ಟ್ರೀಟ್ಮೆಂಟು ಆ ಬ್ರೈನಲ್ಲಿ ಎಲ್ಲಿ ಬ್ಲೀಡ್ ಆಗಿದೆ, ರಪ್ಚರ್ ಆಗಿದೆಯಾ ಏನು ಅಂತ ನೋಡಬೇಕಾದ್ರೆ ನ್ಯೂರೋ ಸೆಂಟರ್ ನಿಮ್ಯಾನ್ಸ್ ಅಂತ ಆಸ್ಪತ್ರೆಗೆ ಆದಷ್ಟು ಬೇಗ ಕರ್ಕೊಂಡು ಹೋದರೆ ಒಂದು MRI ಬ್ರೈನ್, CT ಬ್ರೈನ್ ಮಾಡಿ ಅದಕ್ಕೆ ಏನಾದರೂ ಇಂಟರ್ವೆನ್ಷನ್ ಮಾಡ್ಬೋದಾ ಅನ್ನೋದನ್ನು ನೋಡಿ ಅದರಿಂದ ಕ್ಲಾಟ್ ಡಿಸಾಲ್ವ್ ಮಾಡೋ ಪ್ರೊಸೀಜರ್ಸ್ ಇರ್ತವೆ. ಅದರಿಂದ ಜೀವ ಉಳಿಯುತ್ತೆ. ಅಷ್ಟೇ ಅಲ್ಲ, ಸ್ಟ್ರೋಕು ಮುಂದುವರಿಯಲ್ಲ. ಎಷ್ಟೋ ಸಾರಿ ಸ್ಟ್ರೋಕ್ ಇನ್ ಎವಲ್ಯೂಷನ್ ಅಂತ ಇರುತ್ತೆ. ಟೆಂಪರಲ್ಲಿ ಬರುತ್ತೆ, ಹೊರಟೋಗುತ್ತೆ. ಆ ಸಮಯದಲ್ಲಿ ನೀವು ಕರ್ಕೊಂಡೋಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಡೆಫಿನೆಟ್ಲಿ ಸ್ಟ್ರೋಕ್ ಆಗೋದನ್ನು ಕೂಡ ತಪ್ಪಿಸ್ಬೋದು. ಅದಾದ ನಂತರ ಫಿಸಿಯೋಥೆರಪಿ ಇರುತ್ತೆ, ತಿಂಗಳಾನುಗಟ್ಟಲೆ. ಎಷ್ಟೋ ಜನ ಕಂಪ್ಲೀಟ್ಲಿ ರಿಕವರಿ ಆಗ್ತಾರೆ. ಆ ಸಮಯದಲ್ಲಿ ನಿಮ್ಮ ಈ ನಾಟಿ ಔಷಧಿ ಎಲ್ಲ ಪಾರಿವಾಳ ತಿನ್ನಿಸ್ತೀನಿ, ಪಾರಿವಾಳದ ರಕ್ತ ಕೊಡಿಸ್ತೀನಿ, ಅಲ್ಲೆಲ್ಲ ನಾಟಿ ಔಷಧಿ ಕೊಡ್ತಾರೆ ಪಳನಿವೇಳಿನೊಳಗೆ. ಇಂಥವೆಲ್ಲ ನೀವು ಆಮೇಲೆ ಮಾಡಿ. ಆಗ ನಿಮ್ಮ ಪೇಷಂಟ್ಗೆ ಡೆಫಿನೆಟ್ಲಿ ಅದು ಒಂದು ರೀತಿಯ ಆಲ್ಟರ್ನೇಟಿವ್ ಥೆರಪಿ ಅಂತೀವಿ ನಾವು. ಅದೇ ಸ್ಪೆಸಿಫಿಕ್ ಥೆರಪಿ ಅಲ್ಲ, ಇದನ್ನು ತಿಳ್ಕೊಳ್ಳಿ. ಇನ್ನು ಕೆಲವರಿಗೆ ಚಳಿಗಾಲದಲ್ಲಿ ಬರೀ ಮುಖದಲ್ಲಿ ಮಾತ್ರ ಮೂತಿ ಸೊಟ್ಟಗೋಗುತ್ತೆ, ಒಂದು ಕಡೆ ಕಣ್ಣು ಮುಚ್ಚಲಿಕ್ಕಾಗೋದಿಲ್ಲ, ವಿಶಿಲ್ ಹೊಡಿಲಿಕ್ಕಾಗಲ್ಲ. ಇದನ್ನು ನಾವು ಬೆಲ್ಸ್ ಪ್ಯಾಲ್ಸಿ ಅಂತೀವಿ ನಾವು. ಇದು ಬಂದರೆ ಸ್ಟ್ರೋಕ್ ಆಗ್ಬೋದು ಅಂತ ಭಾಳ ಜನ ಹೆದರ್ಕೋತಾರೆ. ಅದಕ್ಕೂ ಸಂಬಂಧ ಇಲ್ಲ. ಕಿವಿಯಲ್ಲಿ ತಣ್ಣಿ ಗಾಳಿ ಹೋದಾಗೆ ಫೇಶಿಯಲ್ ನರ್ವ್ ಟೆಂಪರರಿ ಪ್ಯಾಲಿಸಿ ಆಗುತ್ತೆ. ಅದನ್ನು ನಾವು ಬೆಲ್ಸ್ ಪ್ಯಾಲ್ಸಿ ಅಂತೀವಿ. ಇದಕ್ಕೆ ಭಾಳ ಸರಳವಾದ ಟ್ರೀಟ್ಮೆಂಟ್ ಇದೆ. ಯಾವುದೇ ಒಂದು ಫಿಸಿಷಿಯನ್ನು ಅದಕ್ಕೆ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಯಾವುದೇ ಒಬ್ಬ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ಕಂಪ್ಲೀಟ್ಲಿ ರಿಕವರಿ ಆಗುತ್ತೆ. ನಮಸ್ಕಾರ.